ಮಳೆ ಬರುವಾಗ ಹೋಗೋದೇ ಒಂದು ಚಂದ ಗುರು, ಈ ಥರ ರೂಟಲ್ಲಿ, ಸೀನಿಕ್ ರೂಟ್ಗಳಲ್ಲಿ. ನೋಡಿ ಗಾಡಿ ಕೆಳಗೆ ಹಾಕಿದ ಅಣ್ಣ. ಒಂದೊಂದು ಪಿರಾಡ್ದು ಇಂಚ ಉಲ್ಟ ಎಲ್ರಿ ಯಾವ್ದಾದ್ರು ಬೇಕು ಯಾವ್ದು ಚೂಸ್ ಮಾಡ್ಕೊಳ್ಳಿ. ನೋಡಿ ಫುಲ್ ಪ್ರಪಾತ ಗುಂಡಿ. ಪೆಟ್ರೋಲ್ ಉಳಿಸ್ಬೇಕು, ಪೆಟ್ರೋಲು ರೇಟ್ ಜಾಸ್ತಿ ಆಗಿದೆಯಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಹೇಗಿದ್ರೆ ಹೇಳಿದ್ರು ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರ ಅಂತ ಅನ್ಕೊಳ್ತೇನೆ. ಇವತ್ತು ನಾವು ಹೊರಟಿದ್ದೀವಿ ಇದೇ ಘಾಟಿಗೆ. ಇದೇ ಘಾಟ್ ಪಾಯಿಂಟ್ ಗೊತ್ತು, ಸುಬ್ರಹ್ಮಣ್ಯ ಸಕಲೇಶ್ವರ ಕನೆಕ್ಟ್ ಮಾಡುತ್ತಲ್ಲ ಪ್ಲೇಸ್ ಘಾಟ್. ಅಲ್ಲಿ ಹೋಗ್ತೇನೆ. ಟೈಮ್ ಮಾತ್ರ 10:30 ಆಯಿತು. ಫ್ರೆಂಡಿಗೆ ನಾನು ಎಷ್ಟೊತ್ತಿಗೆ 7:50 ಹೊರಟಿದ್ದೆ, ಬಂದಿರೋದು ಮಾತ್ರ ಇಷ್ಟೊತ್ತಿಗೆ 10:30 10:27 ಆಯ್ತು. ಯಾವ ತೋಟದಲ್ಲಿ ಲೇಟ್ ಮಾಡ್ತಾನೆ ನಾವು, ಲೇಟ್ ಮಾತ್ರ ಎಷ್ಟು ಹೇಳಿದ್ರು ಅಷ್ಟೇ ಯೂಸ್ ಇಲ್ಲ. ಇವಾಗ ನಾವು ಪಾಣೆಮಂಗಳೂರಲ್ಲಿದ್ದೀವಿ. ಹೊಸ ಇವಾಗ ರೋಡ್ ಆಗಿದೆಯಲ್ಲ, ಬ್ಯಾಂಗ್ಳೂರ್ ಟು ಬ್ಯಾಂಗ್ಳೂರು ಹೈವೇ ಆಗಿದೆಯಲ್ಲ, ಅದರಲ್ಲಿ ನೋಡಿ ಮುಂದೆ ಹೋಗ್ತಾನೆ ಅದೇ ಬೈಕ್. ನೋಡಿ ಫ್ರೆಂಡ್ದು ಹೋಗಿ ಸ್ಟ್ರೈಟ್ ಹೋದ್ರೆ ಬ್ಯಾಂಗ್ಳೂರ್ ಹೋಗುತ್ತೆ. ಈ ಕಡೆ ಒಳಗಡೆ ಹೋದ್ರೆ ರೈಟಿಗೆ ಹೋದ್ರೆ ಸೀದಾ ಸುಬ್ರಹ್ಮಣ್ಯ. ಆ ರೂಟಲ್ಲಿ ನೈಟ್ ಬಿಡಲ್ಲ ನಿಮ್ಗೆ, 7 ಗಂಟೆ ಮೇಲೆ ತುಂಬಾ ಕಷ್ಟ ಆ ರೂಟಲ್ಲಿ ಬರೋದು. ಇನ್ನ ಹತ್ರ ಅಲ್ಲ. ನೀರೇ ಆಗಿಲ್ಲ, ಇದು ನೇತ್ರಾವತಿ ನದಿ ನೋಡಿ, ನೀರೇ ಆಗಿಲ್ಲ ಈ ಕಡೆ. ಈ ರಿವರ್ ಸೈಡ್ ಒಂದು ಕ್ಯಾಂಪಿಂಗ್ ಮಾಡಿದ್ವಿ ಲಾಸ್ಟ್ ಟೈಮ್. ವಿಡಿಯೋ ನೋಡ್ಕೊಂಡು ಬನ್ನಿ, ಚೆನ್ನಾಗಿ ಇದೆ. ಸೀದಾ ಕಡಬ, ಸುಬ್ರಹ್ಮಣ್ಯ ಆ ಕಡೆ ಹೋಗುತ್ತೆ ಸೀದಾ. ತುಂಬಾ ಸೀನಿಕ್ ರೂಟ್, ಪಕ್ಕದಿದೆ ರೂಟ್, ಫುಲ್ ಗ್ರೀನರಿ ಸಿಗುತ್ತೆ ನಿಮ್ಗೆ ಹೋಗುವಾಗ. ಈ ರೋಡಲ್ಲಿ ಕೂಡ ಹಾರ್ಕೊಂಡು ಹೋಗ್ಬೇಕು, ಯಾಕಂದ್ರೆ ಫುಲ್ ಪ್ಯಾಚ್ ವರ್ಕ್ಸ್ ಇರೋದು ರೋಡಲ್ಲಿ. ಮಿಡಲ್ ತುಂಬ ಚೆನ್ನಾಗಿದೆ ರೋಡ್, ಮತ್ತೆ ಎಲ್ಲ ಪ್ಯಾಚ್ ವರ್ಕ್ ರೋಡ್ಗಳಿರೋದು. ಎಲ್ಲ ಹಾರ್ಕೊಂಡು ಹೋಗ್ಬೇಕು ಬೈಕ್ ಅವರು. ಜಂಪಿಂಗ್ ಜಪಾಂಗ್ ಘಾಟಿಗೆ ನೋಡಿದ್ವಿ. ಇದು ಬಿಸ್ಲೆ ಘಾಟ್ ಎಂಟ್ರ್ ರೋಡು. ಮೇಲೆ ಕಾಣಿಸ್ತಿದೆ ಕುಮಾರ ಪರ್ವತದ್ದು, ಕುಮಾರ ಪರ್ವತ, ಪುಷ್ಪಗಿರಿ ಬೆಟ್ಟ. ಆ ಕಡೆ ಒಂದು ಫುಲ್ ವ್ಯೂ ಇದೆ, ಸಖತ್ ವ್ಯೂ ಅದರಲ್ಲಿ.
ಫುಲ್ ದೊಡ್ಡ ಬಂಡೆ ಕಾಣಿಸ್ತಿದೆ, ಬಟ್ ಮಾರಾಟ ಬರ್ತಿದೆ ತೋರಿಸ್ತಿದೆ. ಫುಲ್ ಕೂಲ್ ಇದೆ, ಬಟ್ ಏನು ಮಾಡೋದು, ಮಾರ್ನಿಂಗ್ ಬರಬೇಕಿತ್ತು. ಸ್ವಲ್ಪ ಫಾಗಿ ವೆದರ್ ಸಿಕ್ತಿತ್ತೇನೋ. ಏನು ವೆದರ್ ಅಷ್ಟೊಂದು ಚೆನ್ನಾಗಿಲ್ಲ, ಫಾಗಿ ವೆದರ್ ಇಲ್ಲ ಇಲ್ಲಿ. ಇಲ್ಲಂದ್ರೆ ಮಾರ್ನಿಂಗ್ ಫುಲ್ಲು ಫಾಗ್ ಇರುತ್ತೆ ಇಲ್ಲಿ ನಾವು ನೋಡ್ದಂಗೆ. ಇವಾಗ ರೋಡ್ ಕೂಡ ಚೆನ್ನಾಗಿ ಮಾಡಿದ್ದಾರೆ, ಮಳೆಗಾಲ ಆಗಕ್ಕೆ ಮುಂಚೆ ಫುಲ್ಲು ಸೆಟ್ ಮಾಡಿದ್ದಾರೆ ರೋಡೆಲ್ಲ. ಫುಲ್ಲು ರೋಡ್ ಖರಾಬಾಗಿತ್ತು, ಇಲ್ಲಿ ಎಲ್ಲ ಕಿತ್ತೋಗಿತ್ತು, ರೋಡ್ ಹೋಗಕ್ಕೆ ಆಗ್ತಿರ್ಲಿಲ್ಲ. ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ರೋಡೆಲ್ಲ, ಡಾಮರ್ ಮಾಡಿ. ಇದು ಸ್ಕೇರಿಯಸ್ಟ್ ರೋಡ್, ಇಲ್ಲಿ ಒಳಗಡೆ ಹೋಗ್ಲಿಕ್ಕೆ ಬಿಡಲ್ಲ. ಅಂದರೆ ರಾತ್ರಿ 7 ಗಂಟೆ ಮೇಲೆ ಇಲ್ಲಿ ಬಂದ್ ಮಾಡ್ತಾರೆ, ಹೋಗಂಗಿಲ್ಲ ಇಲ್ಲಿ. ಇದೇ ರೂಟು ಸೀದಾ ಸಕಲೇಶ್ಪುರ ಕನೆಕ್ಟ್ ಆಗುತ್ತೆ, ಸೀದಾ ಹೋಗಿ. ಇದು ಸುಬ್ರಹ್ಮಣ್ಯ ಟು ಸಕಲೇಶ್ಪುರ. ಮಳೆ ಬರೋ ಹೋಗಿದೆ, ಫುಲ್ಲು ಮೋಡ ಆಗಿಬಿಟ್ಟಿದೆ, ಮಳೆ ಬರೋ ಚಾನ್ಸಸ್ ಇದೆ ಅನಿಸುತ್ತೆ. ಮಾನ್ಸೂನ್ ರೈಡ್ ಅಂತ ಹುಟ್ಟಿದ್ದು, ಮಳೆನೇ ಇಲ್ಲ. ಮಾರ್ನಿಂಗ್ ಮಳೆ ಇತ್ತು, ಇವಾಗ ಮಳೆನೇ ಇಲ್ಲ ಇಲ್ಲಿ. ಯಾರೋ ಈಡಿ ಹಿಡಿಯಕ್ಕೆ ಹೋಗೋರೆ, ಈಡಿಯ ಮೀನಾ. ಹಾಂ ಇತ್ತೋಡೆ ನಾನೇ ಫ್ರೆಂಡ್ ಹೇಳ್ತಿದ್ದೆ ಆನೆ ಬರಲಿಕ್ಕಿಲ್ಲ ಅಲ್ವ ಅಂತ. ಆನೆ ಎಲ್ಲಿಗೆ ಬರುತ್ತೆ ಇವಾಗ? ರೋಡ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಇಲ್ಲೆಲ್ಲ ಹಾಳಾಗ್ಬಿಟ್ಟಿದೆ ರೋಡು. ಇವಾಗ ಗಡಿ ಚಾಮುಂಡಿ ಟೆಂಪಲ್ ಹತ್ರ ಎತ್ತಿದ್ದೀನಿ. ಗಡಿ ಚಾಮುಂಡಿ ಒಂದು ಕೈ ಮುಗ್ಬಿಟ್ಟು ಹೋಗೋಣ. ಒಂದು ಕೈ ಮುಗ್ಬಿಟ್ಟು ಹೋಗೋಣ. ರೋಡು ಹೋಗೋ ದಾರಿ ಚೆನ್ನಾಗಿರಲಿ ಅಂತ. ಓಕೆ, ಒಳ್ಳೆಯದಾಗಲಿ ಅಂತ. ಹತ್ರ ಇದ್ದೀವಿ ನೋಡಿ, ಹಿಂದ್ಗಡೆ ಕಾಣಿಸ್ತಿಲ್ಲ ಅದೇ ಗಡಿ ಚಾಮುಂಡಿ ಟೆಂಪಲು. ಇಲ್ಲೆಲ್ಲ ಈ ಘಾಟಿಯಲ್ಲಿ ಈ ರೋಡಲ್ಲಿ ಹೋಗೋರೆಲ್ಲ ಕೈ ಮುಕ್ಕೊಂಡು ಹೋಗ್ತಾರೆ ಇಲ್ಲೆಲ್ಲ. ಅಂದರೆ ಹೋಗೋ ದಾರಿಲಿ ನಮ್ಮ ಪ್ರಯಾಣ ಚೆನ್ನಾಗಿರಲಿ ಅಂತ. ನೋಡಿದೆ ಗಡಿ ಚಾಮುಂಡಿ ಟೆಂಪಲು. ಓಕೆ, ನಾನು ನಿಮ್ಗೆ ಇನ್ನು ಬೈಕಲ್ಲಿ ಸಿಗ್ತೀನಿ.
ನಾನು ಹೇಳಿದ್ದು ಮಳೆಗೆ ಕೇಳಿಸ್ತನ್ಸ್ತದೆ, ವರುಣ ದೇವರಿಗೆ. ಮಳೆ ಬಂದುಬಿಡ್ತು ನೋಡಿ, ಫುಲ್ ಮಳೆ. ಇದು ಸೀದಾ ಹೋಗಿ ಕುಮಾರಧಾರ ಸೇರುತ್ತೆ ಈ ನೀರು ಕೂಡ. ನೋಡಿ ಹೆಂಗಿದೆ ಅಂತ ವ್ಯೂ, ಸಖತ್ತಿದೆಯಲ್ಲ. ಮಳೆ ಬರುವಾಗ ಹೋಗೋದೇ ಒಂದು ಚಂದ ಗುರು, ಈ ಥರ ರೂಟಲ್ಲಿ, ಸೀನಿಕ್ ರೂಟ್ಗಳಲ್ಲಿ. ನೋಡಿ ಇದೊಂಥರ ಆಫ್ ರೋಡ್ ಥರ, ಅಂದರೆ ಏನು ಹೇಳೋದು, ರೋಡ್ ಚೆನ್ನಾಗಿಲ್ಲ. ಫಸ್ಟ್ ಹೇರ್ ಪಿನ್ ಬೆಂಡ್ ಸಿಕ್ತು. ಈ ರೂಟ್ಗಳಲ್ಲಿ ಭಾರಿ ನಿಧಾನವಾಗಿ ಹತ್ತಬೇಕು. ಫಸ್ಟ್ ಹೇರ್ ಪಿನ್ ಬೆಂಡ್. ಸೆಕೆಂಡು ಇಲ್ಲಿ ಮೇಲೆ ನಿಂತು ಇನ್ನೂ ಮೇಲೆ ಹೋಗ್ಲಿಕ್ಕಿದೆ. ಆಗ ಮೇಲೆ ನಿಂತು ಸಖತ್ತಾಗಿ ವ್ಯೂ ಇದೆ, ಮಾತ್ರ ತೋರಿಸ್ತೀನಿ. ಟಕ್ 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 ಟಕ್. ನೋಡಿ ಹೆಂಗಿದೆ ಅಂತ, ಆ ಕಡೆ ವ್ಯೂ ನೋಡಿ. ಏನು ಕತೆ ಅಂತ ಗೊತ್ತಿಲ್ಲ. ಗೋಪ್ರೋ ವಾಟರ್ ಪ್ರೂಫ್ ಮಾಡಿದ್ದೀನಿ, ಬಟ್ ಲಾಸ್ಟ್ ಟೈಮ್ ವಾಟರ್ ಪ್ರೂಫ್ ಇತ್ತು. ಈ ಸರ್ತಿ ನೋಡ್ಬೇಕು ಹೇಗಿದೆ ಅಂತ, ಸಿಚುವೇಶನ್ ಕಂಡೀಷನ್ ಇದರದ್ದು. ಅಷ್ಟಾಗಿ ಕ್ಲೀನಾಗಿ ಮಾಡಲಿಲ್ಲ, ಅರ್ಜೆಂಟಲ್ಲಿ ನಾನು ವಾಟರ್ ಪ್ರೂಫ್ ಮಾಡ್ಕೊಂಡು ಬಂದಿದ್ದು. ಮಳೆ ಬರುತ್ತೆ ಅಂತ, ಅಂದರೆ ಮಾರ್ನಿಂಗ್ ಫುಲ್ಲು ಮಳೆ ಇತ್ತು ಮಂಗಳೂರಲ್ಲಿ. ಮತ್ತು ಅಲ್ಲಿ ಮಂಗಳೂರಲ್ಲಿ ಮಳೆ ಬಿಟ್ಟರೆ ಇಲ್ಲೇ ಸಿಗ್ತಿರೋದು ನನಗೆ ಮಳೆ ಇವಾಗ. ಹೆಲ್ಮೆಟ್ ವೈಸರ್ ಕೂಡ ಹಾಕ್ಲಿಕ್ಕೆ ಆಗ್ತಿಲ್ಲ, ಯಾಕಂದರೆ ಫಾಗ್ ಆಗ್ತಿದೆ. ಅದರಲ್ಲಿ ಪಿನ್ಲಾಕ್ ಇಲ್ಲ, ಪಿನ್ಲಾಕ್ ವೈಸರ್ ಬರುತ್ತಲ್ಲ ಅದು, ಒಳಗಡೆ ಒಂದು ವೈಸರ್ ಥರ ಬರುತ್ತೆ, ಒಂದು ಗ್ಲಾಸ್ ಥರ, ಅದಿಲ್ಲ, ಅದು ಹೋಗಿದೆ. ಅಂದರೆ ಅದು ಬಿಸಿಲಿಗಿಟ್ರೆ ಆ ಗ್ಲಾಸ್ ಹೋಗುತ್ತೆ. 2 ಸಲ ಹಾಕಿದ್ದೆ, 2 ಸಲನೂ ಹೋಗ್ಬಿಡ್ತು. ಒಂದು ಇದರ ಸ್ಟಾಕಾಗಿ ಬಂದಿತ್ತು, ಮತ್ತೊಂದು ವಸ್ತು ತಗೊಂಡಿದ್ದೆ, ಅದು ಕೂಡ ಹೋಯಿತು. ಇನ್ನಿಷ್ಟವರೆಗೆ ಹಾಕಿಲ್ಲ ಪಿನ್ಲಾಕ್ ವೈಸರ್. ಅಂದರೆ ಅಷ್ಟೊಂದೇನು ನನಗೆ ಯೂಸ್ ಆಗಲ್ಲ, ಯಾಕಂದರೆ ಮಳೆಯಲ್ಲಿ ನಾನು ಅಷ್ಟು ಹೋಗಲ್ಲ ಎಲ್ಲಿಯೂ ಕೂಡ. ಈ ವರ್ಷ ನೋಡಬೇಕು, ಪ್ಲ್ಯಾನ್ ಮಾಡಿದ್ದೀನಿ ಹೀಗೆ ತುಂಬ ಮಾನ್ಸೂನ್ ರೈಡ್ ಮಾಡಬೇಕು ಅಂತ. ಯಾಕಂದರೆ ಇವಾಗ ನಾನು ಕ್ಯಾಂಪಿಂಗ್ ಸೀರೀಸ್ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿದ್ದೆ, ಬಟ್ ಅದು ಮಾಡೋಕ್ಕಾಗ್ತಿಲ್ಲ ಈ ಮಳೆಯಿಂದಾಗಿ. ಯಾಕಂದರೆ ನನ್ನ ಹತ್ರ ಇರೋ ಟೆಂಟು ವಾಟರ್ ಪ್ರೂಫ್ ಅಲ್ಲ, ಅದರಲ್ಲಿ ಮಾತ್ರ ವಾಟರ್ ಪ್ರೂಫ್ ಅಂತಿತ್ತು, ಬಟ್ ವಾಟರ್ ಪ್ರೂಫ್ ಅಲ್ಲ ಅದು. ಲಾಸ್ಟ್ ಟೈಮ್ ಅಂದರೆ ನಾವು ಟೆಂಟ್ ಹಾಕಿದ್ವಿ ಅಲ್ಲಿ ಒಂದು ಕಡೆ, ವಿಡಿಯೋ ಹಾಕಿದ್ದೆ ನೋಡಿ. ಲಾಸ್ಟ್ ಕ್ಯಾಂಪಿಂಗ್ ಮಾಡಿದ್ದೆ, ಅದರಲ್ಲಿ ಒಳಗಡೆ ಎಲ್ಲ ನೀರು ಬಂದಿತ್ತು ಅದು. ಬಟ್ ನಾವು ಮೇಲೆ ನೈಟು ಅದ್ರ ಮೇಲೆ ಟೆಂಟ್ ಮೇಲೆ ಟಾರ್ಪ್, ಕೆಳಗಡೆ ಫುಲ್ಲು ಆಯಿಲ್ ಇದೆ ರೋಡಲ್ಲಿ, ಜಾಗ್ರತೆ ಆಗಬೇಕು ಹೋಗುವಾಗ. ಅಂದರೆ ಮಳೆಯಲ್ಲಿ ಹೋಗುವಾಗ ಸ್ಟಾರ್ಟಿಂಗ್ ಮಳೆಯಲ್ಲಿ ರೋಡ್ ಫುಲ್ ಸ್ಲಿಪ್ಪರ್ ಇರುತ್ತೆ, ಯಾಕಂದರೆ ರೋಡಲ್ಲಿ ಫುಲ್ಲು ಆಯಿಲ್ ಬಿದ್ದಿರುತ್ತೆ. ಅದಕ್ಕೋಸ್ಕರ ಆಯಿಲ್ ಆಗಲಿ ಗ್ರೀಸ್ ಆಗಲಿ ಅದೆಲ್ಲ ಬಿದ್ದಿರುತ್ತೆ. ಅದು ಮಳೆಗೆ ಟೈರ್ ಜಾಸ್ತಿ, ಅಂದರೆ ಟೈರ್ ಜಾರುತ್ತೆ ಮಳೆಗೆ, ಅಂದರೆ ರೋಡಿಗೆ ನೀರು ಬಿದ್ದಾಗ. ಮತ್ತು ರೋಡೆಲ್ಲ ವೈಟ್ ಪ್ಯಾಚ್ ಕೂಡ ಇರುತ್ತಲ್ಲ, ಅದ್ರ ಮೇಲೆ ಕೂಡ ಹೋಗ್ಬಾರ್ದು ಸ್ಟಾರ್ಟಿಂಗ್ ಮಳೆಯಲ್ಲಿ.
ಅದು ಕೂಡ ಜಾರುತ್ತೆ ಫುಲ್ಲು. ಅಂದರೆ ಪಾಂಬಾಜಿ ಹಿಡಿದಿರುತ್ತಲ್ಲ, ಪಾಂಬಾಜಿ. ತುಳಲ್ಲಿ ಪಾಂಬಾಜಿ ಅಂತ ಹೇಳ್ತಾರೆ, ಮತ್ತು ನಂಗೆ ಗೊತ್ತಿಲ್ಲ ಕನ್ನಡದಲ್ಲಿ ಏನಂತ, ಹಾವಸೇನ ಅಂತ ಏನೋ ಹೇಳ್ತಾರೆ. ಅದು ಹಿಡ್ದಿರುತ್ತೆ. ಇದ್ದಾಗ ಜಾಗ್ರತೆ ಆಗಬೇಕು ರೋಡಲ್ಲಿ. ನಾನೇನು ಹೇಳ್ತಿದ್ದೆ, ಆ ಟೆಂಟು ವಾಟರ್ ಪ್ರೂಫ್ ಅಲ್ಲ ಅಂತಾರೆ. ಅದೇ ಲಾಸ್ಟ್ ಟೈಮ್ ನಾವು ಟರ್ಪಲ್ ಹಾಕಿದ್ದಕ್ಕೆ ಬಚಾವಾದ್ವಿ, ನಾವು ಒದ್ದೆ ಆಗಿಲ್ಲ. ಇಲ್ಲಾಂದರೆ ಎಲ್ಲ ನಾವು ತೊಗೊಂಡೋಗಿರೋ ಎಕ್ವಿಪ್ಮೆಂಟ್ ಎಲ್ಲ ಒದ್ದೆ ಆಗ್ತಿತ್ತು, ಯಾಕಂದರೆ ಅಷ್ಟು ಮಳೆ ಬಂದಿತ್ತು ನೈಟು. ಅದಕ್ಕೋಸ್ಕರ ವಾಟರ್ ಪ್ರೂಫ್ ಅಂತ ಒಂದು ನಂಬೇಡಿ. ಟೆಂಟ್ ಯಾವುದು ಹೈಯೆಸ್ಟ್ ಆಗಿ ವಾಟರ್ ಪ್ರೂಫ್ ಬರಲ್ಲ, ಎಲ್ಲಿಂದಾದರೂ ನೀರು ಬಂದೇ ಬರುತ್ತೆ ಅದರಲ್ಲಿ. ಜಸ್ಟ್ ನೇಮ್ ಸೇಕಿ ಹಾಕಿರ್ತಾರೆ ಅಷ್ಟೇ ವಾಟರ್ ಪ್ರೂಫ್ ಅಂತದ್ದು. ಮಳೆ ಬಂದ ಮೇಲೆ ಸಖತ್ತಾಗ್ತಿದೆ ಹೋಗೋಕ್ಕೆ. ಇಲ್ಲೆಲ್ಲ ಮಳೆಗಾಲದಲ್ಲಿ ನೀರು ಬರ್ತಾ ಇರುತ್ತೆ, ಇಲ್ಲೆಲ್ಲ ಫುಲ್ಲು. ಇವಾಗ ನೀರೇ ಇಲ್ಲ. ಗಂಟೆ 12:30. ಐ ಥಿಂಕ್ ಇವತ್ತು ಬಾಟ್ಲ ಬಿಟ್ಟು ಹೋಗೋಕ್ಕಾಗಲ್ಲ. ಬಿಸಿಲೆ ವ್ಯೂ ಪಾಯಿಂಟಿಗೆ ಹೋಗಿ ಸೀದಾ ಬರೋದೆ, ಯಾಕಂದರೆ ತುಂಬ ಲೇಟ್ ಆಯಿತು. ವಾಪಸ್ ಇನ್ನು ಮ್ಯಾಂಗ್ಳೂರು ಹೋಗಬೇಕು. ಎಲ್ಲ ಕ್ಲೀನ್ ಮಾಡಿದ್ದಾರೆ ಮಾತ್ರ ರೋಡ್ ಸೈಡೆಲ್ಲ. ನೋಡಿ, 3rd ಹೇರ್ಪಿನ್ ಬೆಂಡ್ ಬಂತು. 3rd ಹೇರ್ಪಿನ್ ಬೆಂಡ್. ಇವಾಗ 4th. ಇಲ್ಲಿ ಹೇರ್ಪಿನ್ ಬೆಂಡ್ ಎಷ್ಟಿದೆ ಅಂತ ಗೊತ್ತಿಲ್ಲ. ಹೆಂಗಿದೆ ಅಂತ ವ್ಯೂ. ಅಲ್ಲಿ ಒಂದು ಫಾಲ್ಸ್ ಬರ್ತಿದೆ ನೋಡಿ ಅಲ್ಲಿ. ಅಯ್ಯೋ, ಗಾಡಿ ಇಳ್ಸೋಕ್ಕಾಗಲ್ಲ ಕೆಳಗಡೆ. ಪಾಡಿ ತಿರ್ತು ಪಾಡಿ. ಗಾಡಿ ಕೆಳಗೆ ಹಾಕಿದ ಅಣ್ಣ. ಉಂಟು ಪಿರಾಡ್ದು ಇಂಚ ಉಲ್ಟ ಉಂಟು. ಅಂಚೆ ತೆರಪು ಆಪುಂಡು. दादा आते जाता तो तीर्थ पड़ गाड़ी. स्टार्ट धर्मಕ್ಕೆ ಗಾಡಿ ಬಿದ್ದು ಹುಡಿ ಆಗ್ತಿತ್ತು. ಅವಸ್ಥೆ. ಯಾಣ ಸೀದಾ ಹೋಗ್ಬನೇ ಅಲ್ಲಿ ಹೋದ್ ಗುಂಡಿಗೆ ಬಾರ್ದು ದುಃಖ. ಗಾಡಿ ತಿನ್ನಕಂಡು 8 ಜನ ಹೋತು ಗಾಡಿ. ನೋಡಿ, ಗಾಡಿದ್ದಕ್ಕೆ ಗಾಡಿ ಉಳ್ಕೋತು, ಇಲ್ಲಾಂದ್ರೆ ಇದೆಲ್ಲ ಹುಡ್ಡಿಗೆ ಗ್ಯಾರಂಟಿ. ಅಂದ್ರೆ ಅಲ್ಲಿ ಕಲ್ಲೆಲ್ಲ ಇತ್ತು. ಪುಣ್ಯ ಏನಾಗಿಲ್ಲ ಗಾಡಿ. ಇಲ್ಲಿ ವ್ಯೂ ಇದೆ ನೋಡಿ, ಇದು ಕಾಣಿಸಿದೆಯಲ್ಲೋ ಗೊತ್ತಿಲ್ಲ. ಅಲ್ಲಿ ನೋಡಿ, ಫುಲ್ಲು ಫಾಲ್ಸ್ ಕಾಣಿಸಿದೆ ನೋಡಿ, 2. ಯಾವ ಫಾಲ್ಸ್ ಅಂತ ಗೊತ್ತಿಲ್ಲ. ಅಲ್ಲಿ ನೋಡಿ ನೀರು ಬರ್ತಿದೆ 2 ಕಡೆಯಿಂದ.
ಹಾಂ ಫಾಲ್ಸ್ ಉಂಟು, ಒಂದು ಗೊತ್ತಿಚ್ಚು, ಯಾವುದಂತ ಗೊತ್ತಿಲ್ಲ ಫಾಲ್ಸ್ ಅದು ಎರಡು. ಅವು ಕಮ್ಮಿ ಇದೆ, ದೂದ್ ಸಾಗರ್. ವ್ಯೂ ಪಾಯಿಂಟ್ ಬಂದಿದೆ ನೋಡಿ, ಇಲ್ಲಿ ಫುಲ್ ಹಿಂಗೆ ರೋಡಲ್ಲಿ ಇದು ಮಾಡಿ ಮೇಲೆ ನಡಲ್ ಕೆಳಗಡೆ ರೂಟು. ವಾಕಲ್ಲ ಒಂದೆರಡೆಲ್ಲ ಫೋಟೋ ಎಲ್ಲ ತೆಗೆದು ಹೊರಡುವ ಇವಾಗ. ನಾನು ಸುಮಾರು ಉಂಟು ಮಾರೆ ಫೋರೆ. ಇವಾಗೆಲ್ಲ ಮಳೆ ಬಂತಲ್ಲ, ಫುಲ್ ಫಾಗು ನೋಡಿ ಹೆಂಗಿದೆ ಅಂತ, ಸಕ್ಕತ್ತಿದೆ ಗುರು. ವ್ಯೂ ಪಾಯಿಂಟ್ ಹತ್ರ ತಲುಪ್ತಾ ಬಂದ್ವಿ. ಇವಾಗ ಸ್ವಲ್ಪ ಕ್ರೌಡ್ ಆಗ್ತಾ ಉಂಟು. ಇವಾಗ ಅಲ್ಲೊಂದು ಗ್ಯಾಂಗ್ ಇದೆ, ಒಂದು 2-3 ಗ್ಯಾಂಗ್ ಇದೆ. ಅದು ಕೂಡ ಏನು ನಮಗೆ ಸಿಗುತ್ತೆ ಅನಿಸುತ್ತೆ. ಅಲ್ಲಿ ಅಷ್ಟೊಂದು ಗ್ಯಾಂಗ್ ಇದ್ರೆ ಚೆನ್ನಾಗಾಗಲ್ಲ, ಅಂದರೆ ಜನರಿದ್ರೆ. ಎಲ್ಲ ಒಂಥರ ಚಪ್ರಿಗಳ ಥರ ಇದ್ದಾರೆ, ಎಲ್ಲ ಸಿಗರೇಟ್ ಎಲ್ಲ ಹಿಡ್ಕೊಂಡಿದ್ದಾರೆ ಇಲ್ಲಿ ಕೂಡ. ಅದು ಕೂಡ ಕ್ಯಾಮ್ರಾದಲ್ಲಿ ಫಾಗ್ ಕಾಣಿಸ್ತಿದೆಯಲ್ಲೋ ಗೊತ್ತಿಲ್ಲ, ಬಟ್ ರಿಯಲ್ ಆಗಿ ಫುಲ್ ಫಾಗ್ ಇದೆ. ಫಾಗ್ ಇದು ತುಂಬ ಇಷ್ಟ, ಅಂದರೆ ಫಾಗಲ್ಲಿ ಒಂಥರ ಹೋಗೋದಂದ್ರೆ ಇಲ್ಲಿ ರೈಡ್ ಹೋಗೋ. ನನ್ನ ಗಾಡಿಯಿಂದ ಫುಲ್ ನನ್ನ ಗಾಡಿ ಕೆಸರಾಡ್ತಿದ್ದೆ. ಕೂಡು ರಸ್ತೆ, ಇದು ಸೀದಾ ಹೋಗಿ ಕೂಡು ರಸ್ತೆಗೆ ಜಾಯ್ನ್ ಆಗುತ್ತೆ. ಈ ರೋಡಲ್ಲಿ ಫುಲ್ ಆಯಿಲ್ ಇದೆ ನೋಡಿ, ಇಲ್ಲಿ ಕ್ಯಾಮ್ರಾದಲ್ಲಿ ಗೊತ್ತಾಗ್ತಿಲ್ಲ, ಬಟ್ ರೋಡಲ್ಲಿ ಫುಲ್ಲು ಆಯಿಲ್ ಇದೆ ಟರ್ನಲ್ಲಿ. ಅಂದರೆ ಆಯಿಲ್ ನೀರಿಗೆ ಬಿದ್ದಾಗ ಒಂದು ಕಲರ್ ಬರುತ್ತಲ್ಲ, ಒಂಥರ ಕಾಮನ ಬೆಲ್ಲು ಥರ ಆ ಥರ ಫುಲ್ ಕಾಣಿಸ್ತಿದೆ ರೋಡಲ್ಲಿ. ಎಲ್ಲ ಆ ಕಡೆಯಿಂದ ಕಲರ್ ಬರ್ತಿದ್ದಾರೆ, ಈ ಕಡೆ ಐ ಥಿಂಕ್ ಮಾರ್ನಿಂಗ್ ಹೋದವ್ರು ಇವಾಗ ಬರ್ತಿದ್ದಾರೆ. ಮಾರ್ನಿಂಗ್ ಹೋಗಿದ್ರೆ ಪಾಟ್ಲ ಬೆಟ್ಟಲ್ಲಿ ಹೋಗಿ ಬರ್ಬೋದಿತ್ತು. ನಮ್ಮ ಫ್ರೆಂಡ್ ಎಲ್ಲ ಕೆಡಿಸ್ಬಿಟ್ಟು ಅದನ್ನು. ವರ್ಕ್ ಇನ್ ಪ್ರೋಗ್ರೆಸ್ ಏನೋ ಸೇಫ್ಟಿ ಗಾರ್ಡ್ ಕಟ್ತಿದ್ದಾರೆ, ಅಂದರೆ ಸೈಡ್ ಬಿಡಬಾರ್ದು ಅಂತ ನೋಡಿ. ಫುಲ್ಲು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಬಂದ್ವಿ ತಲುಪ್ತಾ ಬಂದ್ವಿ ವ್ಯೂ ಪಾಯಿಂಟು. ಹೋದಷ್ಟು ತಲುಪ್ತಾ ಇಲ್ಲ.
ಬೈಕಿದು ಚೈನ್ ಕೂಡ ಫುಲ್ ಲೂಸ್ ಆಗಿದೆ, ಸೌಂಡ್ ಬರ್ತಿದೆ ಚರ್ 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 ಅಂತ. ಶಿತ್ತು ಘಾಟಿ ನೋಡಿ, ಫುಲ್ ಗಾಡಿ. ನಾವೆಲ್ಲಾದ್ರೆ ಈ ಕಡೆ ಹಾಕ್ಬೇಕಲ್ಲ ಗಾಡಿ, ಇಲ್ಲೆಲ್ಲಾದ್ರೂ ಹಾಕೋಣ ಸೈಡಿಗೆ. ಹಾಂ, ಫುಲ್ಲು ಜನ ಇದ್ದಾರೆ ಮಾರೆ. ಅವತ್ತೆಲ್ಲ ಹೊರಗೆ ಯಾರು ಇರಲಿಲ್ಲ ಇಲ್ಲಿ. ಮೂಲು ಉಂತಾನೊಂದತ್ತು ಮಾರೆ, ಲೀಚಿ ಬರ್ಪುಂಡು, ಅವೇ ಪ್ರಾಬ್ಲಮ್. ಹಾಂ ಹಾಂ ಹಾಂ, ಇನ್ನೊಮ್ಮೆ ಬೀಳಿಸ್ತಾನಂತ ಗಾಡಿ. ಇದೆ ನೋಡಿ ಬಿಸ್ಲೆ ವ್ಯೂ ಪಾಯಿಂಟಿಗೆ ಹೋಗುವ ದಾರಿ. ಅಂದರೆ ಇಲ್ಲಿ 20 ರೂಪೀಸ್ ಪೇ ಮಾಡಿ, ಇಲ್ಲಿ 20 ರೂಪೀಸ್ ಪೇ ಮಾಡಿ ಹೋಗಬೇಕು ಚೆಕ್ ಪೋಸ್ಟಲ್ಲಿ ಒಳಗಡೆ. ಬಿಸ್ಲೆ ವ್ಯೂ ಪಾಯಿಂಟ್ ಹೊರಟಿ ನೋಡಿ. ಇವಾಗ ಇದು ಎಂಟ್ರಿ ತಗೊಂಡ್ವಿ 20 ರೂಪೀಸ್ ವ್ಯೂ ಪಾಯಿಂಟಿಗೆ. ಇದು ನೋಡಿ ಫುಲ್ ವ್ಯೂ ಪಾಯಿಂಟ್ ಫುಲ್ ಎಲ್ಲ ಫಾಗ್ ಹೋಗ್ತಿದೆ. ಅಲ್ಲಿ ಫುಲ್ಲು ರಶ್ ಇರುತ್ತೆ ಅನ್ಸುತ್ತೆ ಇವಾಗ. ಅಲ್ಲೇ ಅಂಕಲ್ ರೋಡ್ ಅವೇತ. ನೋಡಿ ವ್ಯೂ ಪಾಯಿಂಟಲ್ಲಿ ನಿಲ್ಲಂಗಿಲ್ಲ, ಫುಲ್ ರಶ್ಶು, ಫೋಟೋನೇ ಫೋಟೋ. ಎಲ್ರಿ ಯಾವ್ದಾದ್ರು ಬೇಕು ಯಾವ್ದು ಚೂಸ್ ಮಾಡ್ಕೊಳ್ಳಿ. ಅವೇ ಗೊತ್ತಾ ಮೂರು ಡಿಸ್ಟಿಕ್ ಕನೆಕ್ಟ್ ಮಾಡ್ಕೊಂಡು, ಚಿಕ್ಕಮಗಳೂರು, ಮಡಿಕೇರಿ, ದಕ್ಷಿಣ ಕನ್ನಡ ಒಂದು ಮೂಜಿ ಡಿಸ್ಟಿಕ್ದ ಪಾಯಿಂಟ್ ಒಂದು ವ್ಯೂ ಪಾಯಿಂಟ್ ಒಂದು. ಅಲ್ಲೆಲ್ಲ ನೋಡಿ, ಅಲ್ಲೆಲ್ಲ ಫಾಲ್ಸ್ ಇದೆ ನೋಡಿ, ಅಲ್ಲಿ ಆ ಕಡೆ ಕಾಣಿಸ್ತಿದೆ ಅಂದ್ಕೊಳ್ಳಿ. ಕ್ಯಾಮ್ರಾ ಕಾಣಿಸಲ್ಲ ಅನಿಸುತ್ತೆ, ಆ ಕಡೆ ಫುಲ್ಲು ಫಾಲ್ಸ್ ಇದೆ, ಕಾಣಿಸಿದೆ ಅಂದ್ಕೊಳ್ತೀನಿ. ಗೋಪುರದಲ್ಲಿ ಝೂಮ್ ಮಾಡೋಕ್ಕಾಗಲ್ಲ, ಫುಲ್ ರಶ್ ಇದೆ ಮಾತ್ರ. ಇವಾಗ ಮಾಡಿದ್ರೆ ಯಾರೂ ಇರ್ತಿರ್ಲಿಲ್ಲ ಇಲ್ಲಿ. ಹೌದಾ? ನಿತ್ತು ಹೊಡೆ ಪಾಪ. ನಾವು ಇದು ಅಣ್ಣ ಇದು ವ್ಯೂ ಪಾಯಿಂಟ್ ನೋಡೋಕೆ ಹೋದ. ಇದು ವ್ಯೂ ಪಾಯಿಂಟ್ ನೋಡಿ. ಪೊಟ್ಟು ನಿಲ್ಲಿದೆ ನೀರಿ ಮಂಗಿ. ನೋಡಿ ಫುಲ್ ಪ್ರಪಾತ ಗುಂಡಿ. ಆ ಕಡೆ ಮಡಿಕೇರಿ ಬರುತ್ತೆ ಅನಿಸುತ್ತೆ, ಈ ಕಡೆ ಚಿಕ್ಕಮಗಳೂರು, ದಕ್ಷಿಣ ಕನ್ನಡ. ಆ ಕಡೆ ಫೋಟೋ ತೆಗಿಯಕ್ಕಂತೂ ಜಾಗ ಇಲ್ಲ, ಫುಲ್ ರಶ್. ಫೋಟೋ ಅಲ್ಲ ರಶ್ ಅಲ್ಲ ಉಂಡು ಅಲ್ಬೋದು ಆದದೆ ಪೈ. ಫುಲ್ಲು ರಶ್ ಇದೆ ಮಾತ್ರ. ನಾವು ಹೊರಟ್ವಿ ಅಂದರೆ ನಾವು ವಾಪಸ್ ಹೋಗಬೇಕಲ್ಲ ಮ್ಯಾಂಗ್ಳೂರಿಗೆ, ನೈಟ್ ಆಗುತ್ತೆ ಅಂತ.
ಫುಲ್ಲು ಮಾತ್ರ ರಶ್ ಇದೆ ಇಲ್ಲಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ನಾನು ನಿಮಗಿನ್ನು ಡೈರೆಕ್ಟ್ ಬೈಕಲ್ಲಿ ಸಿಗ್ತೀನಿ. ಸೊ ಈ ಪಾಯಿಂಟ್ ನೋಡಿ ಬಂದು ಎದುರುಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗುತ್ತೆ? ಇದು ಕೋಟ್ ರಸ್ತೆ ಹೋಗುತ್ತೆ ರೋಡು, ಅಂದರೆ ಸಕಲೇಶ್ಪುರ. ಎಷ್ಟು ಇರುತ್ತೆ ಅಷ್ಟು ದೂರ ಹೋಗೋದು. ಎದುರುಗಡೆ ಪಾಟ್ಲ ಬೆಟ್ಟ ಅಂತ ನಮ್ಗೆ ಸಿಗುತ್ತೆ, ಬಟ್ ಅಲ್ಲಿಗೆ ಹೋಗ್ತೀವಲ್ಲ ಗೊತ್ತಿಲ್ಲ. ಯಾಕಂದರೆ ಅದು ಇವಾಗ ಲಾಸ್ಟ್ ಟೈಮು ಜಗಳ ಎಲ್ಲ ಆಗಿ ದೊಡ್ಡ ಇಶ್ಯೂ ಆಗಿತ್ತು. ಅದ್ರ ಮೇಲೆ ಬಂದಾಗಿತ್ತು ಸ್ವಲ್ಪ ದಿವಸ. ಅದು ಮತ್ತೆ ಓಪನ್ ಆಗಿದ್ದಿಲ್ಲ ಗೊತ್ತಿಲ್ಲ ನನಗೆ. ನೋಡಿ ಬಿಸಿಲು ಇದೆ, ಬಿಸಿಲಿ ಚೆಕ್ ಪಾಯಿಂಟ್. ಓಕೆ, ಇದೇ ಬಿಸಿಲೆ, ಮೇನ್ ಬಿಸಿಲು ಇದು. ಜಮಾಲಾಬಾದ್ ಫೋರ್ಟ್. ಎದುರುಗಡೆ ಕೂಡ ಒಂದು ಬೆಟ್ಟ ಇದೆ ನೋಡಿ. ಬಿಸ್ಲೆ ವ್ಯೂ ಪಾಯಿಂಟ್ ಎಲ್ಲ ನೋಡಿ ಇವಾಗ ಡೌನ್ ಇಳಿತಾ ಇದ್ದೀವಿ. ಇವಾಗ ಆಲ್ಮೋಸ್ಟ್ ಕೆಳಗಡೆ ಬಂದ್ವಿ. ಅಲ್ಲಿ ಎದುರುಗಡೆ ಹೋಗಿ ಟೀ, ಮ್ಯಾಗಿ, ಎಂಥದ್ದು ಬನಾನಾ ಪುಡಿ ಅದೆಲ್ಲ ತಿಂದ್ಕೊಂಡು ಇವಾಗ ಕೆಳಗಡೆ ಹೊಟ್ಟಿದ್ದೀವಿ. ನೋಡಿ ಗಾಡಿ ಫುಲ್ಲು ಆಫ್ ಇದೆ, ಅಂದರೆ ಇಗ್ನೇಷನ್ ಆಫ್, ಇದು ಆನ್ ಇದೆ, ಬಟ್ ಇಂಜಿನ್ ಆನ್ ಇಲ್ಲ. ಬಂದ್ ಮಾಡಿದ್ದೀನಿ. ಹಾಗೆ ಡೌನ್ ಸುಮಾರು ದೂರದಿಂದ ಬರ್ತಿದ್ದೀನಿ. ಅಲ್ಲಿಂದ ವ್ಯೂ ಪಾಯಿಂಟಿನಲ್ಲೇ ಆಫ್ ಮಾಡಿದ್ದೀನಿ ಗಾಡಿ. ಎಲ್ಲಿ ತನಕನೂ ಹಾಗೆ ಬರ್ತಿದ್ದೆ. ಏನು ಗಾಡಿ ಆನ್ ಮಾಡಬೇಕು ಅಂತಿಲ್ಲ. ಪೆಟ್ರೋಲ್ ಉಳಿಸ್ಬೇಕು, ಪೆಟ್ರೋಲು ರೇಟ್ ಜಾಸ್ತಿ ಆಗಿದೆಯಲ್ಲ. ಆರಾಮ್ಸೆ ಬರ್ತಿದೆ, ಏನು ಪ್ರಾಬ್ಲಮ್ ಇಲ್ಲ ಕೆಳಗಡೆ ತನಕ. ನೋಡಿ ಸ್ಪೀಡ್ ತಗೊಳುತ್ತೆ ಡೌನ್ ಆಗುವಾಗ ಫುಲ್ಲು. ಘಾಟಿ ಪಾಯಿಂಟಲ್ಲಿ ಇದೊಂದು ಬೆಸ್ಟ್, ಅಂದರೆ ಹಿಂಗೆ ಇಳಿಜಾರು ಇರುತ್ತಲ್ಲ, ನೀವು ಇಳಿಯುವಾಗ ಫುಲ್ಲು ಡೌನ್ ಇರುತ್ತಲ್ಲ, ಸೀದಾ ಬರುತ್ತೆ. ಪೆಟ್ರೋಲ್ ಬೇಕು ಅಂತಿಲ್ಲ, ಫುಲ್ ನ್ಯೂಟ್ರಲ್ ಹಾಕಿಬಿಟ್ರೆ ಆಯಿತು ಗಾಡಿ. ಅಷ್ಟಕ್ಕೆ ಬರ್ತಾ ಇರುತ್ತೆ ಕೆಳಗಡೆ ತನಕ. ಇನ್ನೂ ಹೋಗ್ಲಿಕ್ಕೆ ತುಂಬ ಇದೆ ದೂರ. ಆದರೆ ಕಂಟ್ರೋಲಿಂಗ್ ಇರಬೇಕಷ್ಟೇ ಈ ಥರ ಇರುವಾಗ. ಅಂದರೆ ನಿಮಗೆ ಇಂಜಿನಿಗೆ ಕನೆಕ್ಟ್ ಇರೋಲ್ಲ ನೀವು ನ್ಯೂಟ್ರಲ್ ಹಾಕಿದರೆ. ಗೇರ್ ಬಾಕ್ಸ್ ಕೂಡ ಕನೆಕ್ಟ್ ಇರಲ್ಲ, ಅದಕ್ಕೋಸ್ಕರ ನೀವು ಸ್ವಲ್ಪ ಹ್ಯಾಂಡ್ಲಿಂಗ್ ಇರಬೇಕು. ಅಂದರೆ ಒಂದೇ ಕೈಯಲ್ಲಿ ಬಿಟ್ಕೊಂಡ್ರೆ ತುಂಬ ಕಷ್ಟ. ಎದುರುಗಡೆ ಗಾಡಿ ಏನಾದರೂ ಬಂತಂದ್ರೆ ನೀವು ಬ್ರೇಕಲ್ಲೇ ನಿಲ್ಲಿಸ್ಬೇಕು ಹೊರತು ಗೇರಲ್ಲಿ ನಿಲ್ಲಿಸೋಕ್ಕಾಗಲ್ಲ. ಅದಕ್ಕೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಒಂದು ಹೇಳ್ತಿದ್ದೇನೆ, ಕ್ಯಾಂಪಿಂಗ್ ಸೀರೀಸ್ ಮಾಡೋಕ್ಕೆ ಇವಾಗ ಕಷ್ಟ ಆಗ್ತಿದೆ. ಯಾಕಂದರೆ ಏನು ಹೇಳೋದು, ಇವಾಗ ಯಾವುದೇ ಲೊಕೇಶನ್ಗಳು ಸಿಗ್ತಿಲ್ಲ. ನೀವು ಕೂಡ ನನಗೆ ಸಜೆಸ್ಟ್ ಯಾವುದು ಮಾಡ್ತಿಲ್ಲ ಲೊಕೇಶನು. ಸಜೆಸ್ಟ್ ಮಾಡಿದರೆ ಭಾರಿ ಒಳ್ಳೆಯದಿತ್ತು. ಇಲ್ಲಿಗೆ ಫುಲ್ ಡೌನ್ ಮುಗೀತು, ಇನ್ನೂ ಡೌನ್ ಇದೆ, ಬಟ್ ಇಲ್ಲಿ ಸ್ವಲ್ಪ ಸ್ಲೋಪ್ ಇದೆ, ಅದಕ್ಕೋಸ್ಕರ ಹೋಗ್ಲಿಕ್ಕೆ ಆಗ್ತಿಲ್ಲ. ಸ್ವಲ್ಪ ಮುಂಚೆ ಹೋಗ್ಬೇಕು ಡೌನ್ ಸಿಗಬೇಕಂದ್ರೆ. ಕೂಡ ಹೋಗುತ್ತೆ ಅನ್ಸುತ್ತೆ ಇಲ್ಲಿ ಕೂಡ.
ಓಕೆ, ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡ್ಕೊಳ್ಳಿ. ಅದರಲ್ಲಿ ಕೂಡ ಒಳ್ಳೊಳ್ಳೆ ಪೋಸ್ಟ್ಗಳು, ರೀಲ್ಸ್ಗಳು ಹಾಕ್ತಾ ಇರ್ತೀನಿ. ಸುಬ್ರಹ್ಮಣ್ಯ 14 ಕಿಲೋಮೀಟ್ರು. ಓಕೆ, ಮತ್ತು ನಾನು ಕ್ಯಾಂಪಿಂಗ್ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿದ್ದೆ, ಬಟ್ ನನಗೆ ಯಾವುದೇ ಲೊಕೇಶನ್ಗಳು ಅಷ್ಟೊಂದು ಸಿಗ್ತಿಲ್ಲ. ಅಂದರೆ ಕ್ಯಾಂಪ್ ಮಾಡೋಕ್ಕೆ ಎಲ್ಲ ಕಡೆ ಹೋಗಿ ಕ್ಯಾಂಪ್ ಮಾಡೋಕ್ಕಾಗಲ್ಲ ನನಗೆ, ಯಾಕಂದರೆ ಫಾರೆಸ್ಟ್ಗಳದ್ದು ರಿಸ್ಟ್ರಿಕ್ಷನ್ ಇರುತ್ತೆ. ಮತ್ತು ಅಲ್ಲಿ ಊರವರು ಪರ್ಮಿಷನ್ ಕೂಡ ತೊಗೊಳ್ಬೇಕಾಗುತ್ತೆ ನಮಗೆ. ಪರ್ಮಿಷನ್ ತೊಗೊಂಡಿಲ್ಲ ಅಂದರೆ ಸುಮ್ಮನೆ ಮತ್ತೆ ಜಗಳ ಮಾಡ್ತಾರೆ ಬಂದ್ಕೊಂಡು ಫಾರೆಸ್ಟ್ ಅವರು. ಮತ್ತೆ ಎಲ್ಲ ಕೇಸ್ ಎಲ್ಲ ಹಾಕಿದರೆ ಕಷ್ಟ ತುಂಬ. ಅದಕ್ಕೋಸ್ಕರ ವೀಡಿಯೋಗಳು ಬರ್ತಾಯಿಲ್ಲ. ಮತ್ತು ಇವಾಗ ಕಂಟಿನ್ಯೂಸ್ ಆಗಿ ವೀಡಿಯೋ ಕೂಡ ಹಾಕ್ಲಿಕ್ಕೆ ಆಗ್ತಿಲ್ಲ, ಯಾಕಂದರೆ ಕೆಲಸ ಸ್ವಲ್ಪ ಬ್ಯುಸಿ ಇದೆ. ಯಾಕಂದರೆ ನಮಗೇನು ಮಾಡೋಕ್ಕಾಗ್ತಿಲ್ಲ, ಅಷ್ಟು ಬ್ಯುಸಿ ಇದೆ ಕೆಲಸ. ಓಕೆ, ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡಿ. ನಾನು ನಿಮಗೆ ನೆಕ್ಸ್ಟು ರೈಡಲ್ಲೇ ಸಿಗ್ತೀನಿ. ಮಾನ್ಸೂನ್ ರೈಡಿನ ಕೂಡ ಪ್ಲ್ಯಾನ್ ಮಾಡಿದ್ದೀನಿ, ಆದರೆ ಮಳೆ ಇಲ್ಲ ಮಾನ್ಸೂನ್ ರೈಡ್ಗೆ, ಅದೇ ಪ್ರಾಬ್ಲಮ್ಮು. ಓಕೆ, ಬೈ ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡಿ. ಬಾಯ್ ಬಾಯ್.